ಹಲೋ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಪ್ರತಿಯೊಬ್ಬರು ಟೈಲರ್ಸು ಈ ತಿಂಗಳಲ್ಲಿ ಈ ಮದುವೆ ಸೀಸನ್ ಅಥವಾ ಫಂಕ್ಷನ್ ಸೀಸನಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ಅದರಲ್ಲೂ ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಂತೂ ಇಡೀ ಮನೆ ಫುಲ್ ಬರೀ ನಮ್ಮ ಬಟ್ಟೆ ಅದೇ ಆಗಿರುತ್ತೆ. ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಾನು ಬೆಳಗ್ಗೆನೇ ಎದ್ಬಿಟ್ಟು ಫಸ್ಟು ನಾನು ಟೈಲರಿಂಗ್ ರೂಮನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ, ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ನಾವು ಫಸ್ಟಾಗಿ ಕಸ್ಟಮರನ್ನ ಎಷ್ಟೊತ್ತಿಗೆ ಅವರು ಬಂದರೂ ಸಹಿತ ಕಸ್ಟಮರ್ ವಾಪಸ್ ಹೋಗೋಕ್ಕಾಗಲ್ಲ. ಯಾಕಂದರೆ ನಾವು ಮನೆಯಲ್ಲೇ ಇರೋದ್ರಿಂದ ಕಸ್ಟಮರ್ ಬೆಳಗ್ಗೆ ನೋಡಿ ಒಂದೊಂದು ಸರಿ ನನಗೆ 7 ಗಂಟೆಗೂ ಸಹ ಕಸ್ಟಮರ್ ಬಂದಿದ್ದಿದೆ, 6 ಗಂಟೆಗೂ ಸಹ ಕಸ್ಟಮರ್ ಬಂದಿದ್ದಿದೆ. ಹಾಗಾಗಿ ಶಾಪಲ್ಲಾದರೆ ಕಸ್ಟಮರು ನಾವು ಊಟಕ್ಕೆ ಬಂದ್ವೋ ಇಲ್ಲೋ ನಾವೇನೋ ಒಂದು ಸಣ್ಣ ಪುಟ್ಟ ಏನಾದರೂ ತರಕ್ಕೆ ಹೋದ್ವೋ ಅಂತ ಅಂದರೆ ಕಸ್ಟಮರ್ ವಾಪಸ್ ಹೋಗ್ಬಿಡ್ತಾರೆ. ತುಂಬ ಪಕ್ಕದಲ್ಲೇ ಟೈಲರ್ ಶಾಪ್ಗಳಿದ್ರೆ ಅಂತೂ ನಮ್ಮ ಕಸ್ಟಮರ್ ಬೇರೆ ಕಸ್ಟಮರ್ ಹತ್ರ ಹೋಗ್ಬಿಡ್ತಾರೆ. ತುಂಬ ಕೆಲವು ಕಸ್ಟಮರ್ ಮಾತ್ರ ನಾವು ಅವ್ರ ಹತ್ರನೇ ಹೊಲಿಸ್ತಾ ಇರೋದು, ಅವ್ರ ಹತ್ರನೇ ಹೊಲಿಸ್ಬೇಕು ಅಂತ ಕಾದ್ಬಿಟ್ಟು ಕೊಡ್ತಾರೆ. ಆದರೆ ಮನೇಲಿ ಆ ರೀತಿ ಆಗಲ್ಲ. ನಮಗೆ ಹೊಲ್ಸಕ್ಕೆ ಕೊಡೋಕ್ಕೆ ಅಂತ ಬಂದಾಗ ನಾವು ಇಲ್ದಿದ್ರು ನಮ್ಮ ಮನೇಲಿ ಯಾರೇ ಇದ್ರೂ ಕೊಟ್ಟು ಹೋಗ್ತಾರೆ, ಫೋನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಮನೇಲಿ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ಇದೊಂದು ಬೆನಿಫಿಟ್ ಇದೆ. ಕಸ್ಟಮರ್ ಎಷ್ಟೊತ್ತಿಗಾದರೂ ಸಹಿತ ಬಂದರೂ ಸಹಿತ ನಾವು ಅವ್ರಿಗೆ ಸಿಗ್ತಾ ಇರ್ತೀವಿ. ಹಾಗೆ ನೋಡಿ, ಈಗ ನಾನು ಮನೆ ಕಸ ಹೊಡೆಯುವಾಗಲೇ ನನ್ನ ಟೈಲರಿಂಗ್ ಶಾಪ್ ಅಂದರೆ, ಈಗ ನಾವು ಟೈಲರಿಂಗ್ ಶಾಪನ್ನೇ ಬೇರೆ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಎಕ್ಸ್ಟ್ರಾ ಈಗ ಶಾಪಿಗೆ ಹೋದ ತಕ್ಷಣ 1 ಅವರ್ ನಾವು ಶಾಪ್ ಕ್ಲೀನ್ ಮಾಡೋದಕ್ಕೆ ಬೇಕು. ಅಥವಾ ರಾತ್ರಿ ಕ್ಲೀನ್ ಮಾಡಿ ಬರ್ತೀರಾ ಅಂದರೂ ಸಹಿತ 1 ಅವರ್ ಕ್ಲೀನ್ ಮಾಡೋದಕ್ಕೆ ಬೇಕು. ಯಾಕಂದರೆ ಎಲ್ಲ ಬಟ್ಟೆಗಳು ಹರಡಿರ್ತೀವಿ, ಎಲ್ಲ ಬಟ್ಟೆಗಳು ಎಲ್ಲಂದರಲ್ಲಿ ಹಾಕಿರ್ತೀವಿ. ಹಾಗಾಗಿ ಅದರಲ್ಲೂ ವರ್ಕರ್ಸ್ ಹಾಕಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಇನ್ನೂ ಶಾಪು ಮೆಸಿ ಆಗಿರುತ್ತೆ. ನೋಡಿ, ನಾನೀಗ ಅರ್ಧ ಕ್ಲೀನಿಂಗ್ ಆಯಿತು ನಂದು. ಈಗ ನನ್ನ ಮಿಷನ್ನು ನಾನೀಗ ಏನು ಮಾಡ್ತಿದ್ದೀನಿ ಅಂದರೆ, ನಾನು ಅಡುಗೆ ಮನೇಲಿ ಸ್ವಲ್ಪ ಏನಾದರೂ ಒಲೆ ಮೇಲೆ ಇಟ್ಕೊಂಡು ಈಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅಥವಾ ಪುಳಿಯೋಗರೆ ಮಾಡ್ತಾಯಿದ್ದೀನಿ, ಪಲಾವ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಬಂದು ಸ್ವಲ್ಪ ಕೆಲಸ ಮಾಡ್ಕೊಳ್ತೀನಿ. ಜೊತೆಗೆ ಟೈಲರಿಂಗ್ ಕೆಲಸ ಜೊತೆಗೆ ನಾನು ಮನೆ ಕೆಲಸನೂ ಮಾಡ್ಕೊಳ್ತಾ ಕೆಲಸ ಮಾಡ್ತೀನಿ. ಇದು ಒಂದು ನಾನು ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಬೆಸ್ಟ್ ಅನ್ಬೋದು. ಮತ್ತು ತುಂಬ ಜನಕ್ಕೆ ಮಕ್ಕಳು ಚಿಕ್ಕವರು ಇರ್ತಾರೆ, ಶಾಪಿಗೆ ಅಂಗಡಿ ಮಾಡಿಬಿಟ್ಟು ಕೆಲಸ ಮಾಡೋದಕ್ಕಾಗಲ್ಲ. ಹಾಗೆ ಮಕ್ಕಳು ಎಜುಕೇಷನ್ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಫುಲ್ ಡೇ ಈಗ ನೋಡಿ ಮಾರ್ಚ್ ಏಪ್ರಿಲ್ ತಿಂಗಳು ಅಂತ ಅಂದರೆ ನಾವು ಮಕ್ಕಳ ಬಗ್ಗೆ ಗಮನ ಬಿಟ್ಬಿಟ್ಟು ಶಾಪಲ್ಲಿ ಹೋದರೆ ಮಕ್ಕಳು ಸಹಿತ ವಿದ್ಯಾಭ್ಯಾಸ ಹಾಳು ಮಾಡ್ಕೊಳ್ಳೋದು, ಮತ್ತು ಸುಮ್ಮನೆ ಬೇಡದಿರೋ ಕಡೆ ಎಲ್ಲ ಓಡಾಟ ಆ ಥರ ಎಲ್ಲ ಮಾಡ್ತಾರೆ. ಹಾಗಾಗಿ ಮನೆಯಲ್ಲಿ ಆದರೆ ಮಕ್ಕಳ ಕಡೆ ಗಮನ ಕೊಟ್ಕೊತ ನಾವು ಟೈಲರಿಂಗನ್ನು ಆರಾಮಾಗಿ ಮಾಡ್ಬೋದು. ಮತ್ತು ಕರೆಕ್ಟ್ ಟೈಮಿಗೆ ಊಟ ಕೊಡೋದವರಿಗೆ ನಾವು ಇದನ್ನೆಲ್ಲ ಮಾಡ್ಕೋಬೋದು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು. ಅದೇ ಅಂಗಡಿಯಲ್ಲಿ ಆದರೆ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂದರೆ ನಾವು ಬಿಟ್ಟು ಶಾಪಿಗೆ ಹೋಗಿದ್ವಿ ಅಂದರೆ ಮನಸ್ಸೆಲ್ಲ ಮನೆ ಕಡೆನೇ ಮಕ್ಕಳ ಕಡೆನೇ ಇರುತ್ತೆ. ನಾನು ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ನನಗೆ ತುಂಬ ಉಪಯೋಗ ಆಗಿದೆ. ಆದರೆ ನಾನು ಮನೇಲಿ ಟೈಲರಿಂಗ್ ಮಾಡ್ತೀನಿ. ನಾನು ಡೇಯಲ್ಲಿ ಫುಲ್ಲು ಡೇ ಟೈಲರಿಂಗ್ ಮಾಡ್ತೀನಿ, ಬಟ್ಟೆ ಹೊಲಿತೀನಿ. ಆದರೆ ನೈಟಲ್ಲಿ ನಾನು ಜಾಸ್ತಿ ಬಟ್ಟೆನ ಹೊಲಿಯೋದಕ್ಕೆ ಹೋಗಲ್ಲ. ನೈಟಲ್ಲಿ ಜಾಸ್ತಿ ಬಟ್ಟೆನ ಹೊಲಿಯೋದಕ್ಕೆ ಹೋಗಬೇಡಿ. ಸ್ವಲ್ಪ ಮನೇಲಿ ಟೈಲರಿಂಗ್ ಮಾಡೋರಿಗೆ ಸ್ವಲ್ಪ ಕಿರಿಕಿರಿ ಕರೆ ಆಗುತ್ತೆ, ಸುಮ್ಮನೆ ಮನೇಲಿ ಜಗಳಗಳಾಗುತ್ತೆ. ಅದರಿಂದ ನಾನು ಏನೇ ಕೆಲಸ ಇದ್ದರೂ ನಾನು ಬೆಳಗ್ಗೆ ಬೇಗನೆ ಮುಗಿಸ್ಕೊಂಡು ನೈಟು ನಾನು ಸಂಜೆ ಒಂದು 6 ಗಂಟೆ ತನಕ ಕೆಲಸ ಮಾಡಿಬಿಟ್ಟು ಇನ್ನೂ ಜಾಸ್ತಿ ವರ್ಕ್ ಇದ್ದರೆ ಒಂದು 7 ಗಂಟೆ ತನಕ ಮಾಡಿಬಿಟ್ಟು ನಿಲ್ಲಿಸ್ಬಿಡ್ತೀನಿ. ಹಾಗೇನಾದರೂ ಇನ್ನೂ ಜಾಸ್ತಿ ಇತ್ತು ಅಂದರೆ ಬೆಳಗ್ಗೆ ನಾನು 4 ಗಂಟೆಗೆ ಎದ್ಬಿಟ್ಟು ಬಟ್ಟೆಗಳನ್ನು ಸ್ಟಿಚ್ ಮಾಡ್ತೀನಿ. ಆಗ ಮುಗಿಯುತ್ತೆ. ನೀವು ಹಗಲಲ್ಲಿ ಎಷ್ಟಾದರೂ ಬಟ್ಟೆ ಸ್ಟಿಚ್ ಮಾಡಿ, ರಾತ್ರಿಯಲ್ಲಿ ಜಾಸ್ತಿ ಬಟ್ಟೆನ ಸ್ಟಿಚ್ ಮಾಡಬೇಡಿ. ಅದರಲ್ಲೂ ಕರೆಂಟ್ ಮಿಷನಲ್ಲಿ ಹೊಲಿಯೋರಂತೂ ಜಾಸ್ತಿ ಬಟ್ಟೆನ ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ಸ್ವಲ್ಪ ಮನೇಲಿ ನೆಮ್ಮದಿ ಇರೋದಿಲ್ಲ. ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಜಾಸ್ತಿ ಅರ್ನಿಂಗ್ಸನ್ನು ಮಾಡ್ಬೋದು. ಯಾಕಂದರೆ ನೋಡಿ, ನಾವು ಶಾಪ್ ಅಂದರೆ ಟೈಮಿಂಗ್ಸಿಗೆ ಹೋಗ್ಬಿಟ್ಟು ಟೈಮಿಂಗ್ಸಿಗೆ ಬರಬೇಕಾಗತ್ತೆ. ಹೆಚ್ಚು ಕೆಲಸಗಳನ್ನು ಮಾಡಬೇಕು ಅಂದರೆ ಆಗೋದಿಲ್ಲ. ಆದರೆ ನಾನು ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಒಂದೊಂದ್ಸಲಿ ನಾನು ಸ್ವಲ್ಪ ಜಾಸ್ತಿ ವರ್ಕು ಮಾಡ್ತೀನಿ. ಆಗ ನಾವು ಸ್ವಲ್ಪ ಜಾಸ್ತಿ ಸಂಪಾದನೆ ಮಾಡ್ಬೋದು. ಶಾಪಲ್ಲಿ ಅಂತ ಅಂದರೆ ನಾವು ಕರೆಕ್ಟ್ ಟೈಮಿಗೆ ಹೋಗಬೇಕಾಗತ್ತೆ, ಕರೆಕ್ಟ್ ಟೈಮಿಗೆ ಬರಬೇಕಾಗತ್ತೆ. ಸ್ವಲ್ಪ ನಾವೀಗ ರಾತ್ರಿ 9 ಗಂಟೆ ಆಯಿತು ಅಂದರೆ ಮನೆಗೆ ಬರಬೇಕಾಗತ್ತೆ. ಮನೆಗೆ ಬಂದ ಮೇಲೆ ಮುಗೀತು, ಇನ್ನೇನು ಕೆಲಸ ಆಗಲ್ಲ. ಅದೇ ನಾವು ಮನೇಲೇ ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಮನೆ ಕೆಲಸಗಳನ್ನು ಒಂದು ಟೈಮ್ ನೋಡ್ಕೊಂಡು ಮುಗಿಸ್ಕೊಂಡು ಮತ್ತೆ ನಾವು ಫುಲ್ ಡೇ ಟೈಲರಿಂಗ್ ಕೆಲಸನ ಮಾಡ್ಬೋದು. ಮತ್ತು ಇನ್ನೂ ಒಂದು ಉಪಯೋಗ ಏನಂದರೆ, ನೋಡಿ, ಮನೇಲಿ ಯಾರಾದರೂ ನೆಂಟರು ಬಂದರೆ ಮತ್ತೇನೋ ಆದರೆ ನಾವು ಶಾಪ್ ಬಾಗಿಲು ಹಾಕಿ ಬರಬೇಕಾಗತ್ತೆ. ಈಗ ನಾವು ಮನೇಲೇ ಟೈಲರಿಂಗ್ ಮಾಡೋದ್ರಿಂದ ಆ ಥರ ಏನೂ ರಿಸ್ಕ್ ಇಲ್ಲ. ನೆಂಟರನ್ನು ಮಾತಾಡ್ಸ್ಕೊಳ್ತಾ ಅವರಿಗೂ ಅಡುಗೆ ಎಲ್ಲ ಮಾಡಿಕೊಂಡು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಮನೇಲಿ ಟೈಲರಿಂಗ್ ಮಾಡಿದ್ರೆ ಅಷ್ಟೊಂದು ಟೆನ್ಷನ್ ಆಗಲ್ಲ. ಅದೇ ಶಾಪಲ್ಲಿ ಅಂತ ಅಂದರೆ ಸ್ವಲ್ಪ ಗಡಿಬಿಡಿ ಆಗುತ್ತೆ.
ಆಗುತ್ತೆ. ಯಾಕಂದರೆ ಮನೆಯಲ್ಲಿ ಯಾರಾದರೂ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋರು ಇದ್ದಾರೆ ಅಂತ ಅಂದರೆ ನಾವು ಶಾಪ್ ಮಾಡ್ಕೊಬೋದು. ಆದರೆ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡಿ ನೀವು ಶಾಪ್ ಮಾಡ್ಕೊಳ್ಳಿ ಅಂದರೆ ಶಾಪ್ ಮಾಡ್ಕೊಳ್ಳೋದ್ರಿಂದನೂ ತುಂಬ ಒಳ್ಳೆಯದಿದೆ. ಅದರಲ್ಲೂ ನಾನು ಇಷ್ಟು ವರ್ಷ ಒಂದು ಅರ್ನಿಂಗ್ಸನ್ನು ಮನೇಲೇ ಟೈಲರಿಂಗ್ ಮಾಡಿ ಮಾಡ್ಕೊಂಡಿದ್ದೀನಿ. ತುಂಬಾ ನಾವು ಜಾಸ್ತಿ ಅರ್ನಿಂಗ್ಸನ್ನು ಮಾಡ್ಬೋದು. ಮನೇಲಿ ಟೈಲರಿಂಗ್ ಮಾಡೋರಿಗೆ ಇದು ಗೊತ್ತಿರುತ್ತೆ. ಹಾಗೆಯೇ ಕರೆಕ್ಟು ನಾವು 10 ಗಂಟೆ ಅಂದರೆ 10 ಗಂಟೆಗೆ ಹೋಗಬೇಕಾಗತ್ತೆ. ಆದರೆ ನಾವು ಮನೇಲಿ ಟೈಲರಿಂಗ್ ಮಾಡೋರಿಗೆ ಕರೆಕ್ಟು ಒಂದೊಂದು ದಿವಸ ನಾವು ಬೇಗನೆ ಟೈಲರಿಂಗ್ ಮಾಡೋಕ್ಕೆ ಕೂತ್ಕೋಬೋದು, ಒಂದೊಂದು ದಿವಸ ಸ್ವಲ್ಪ ಲೇಟ್ ಆಗ್ಬೋದು. ಸ್ವಲ್ಪ ನಮಗೆ ಹುಷಾರಿಲ್ಲ ಅಂದ್ರೂ ಸಹಿತ ಒಂದು 5 ನಿಮಿಷ ಲೇಟ್ ಆದ್ರೂ ಏನೂ ಪರವಾಗಿಲ್ಲ. ಅದೇ ನಾವು ಶಾಪಲ್ಲಿ ಅಂದರೆ ಕರೆಕ್ಟ್ ಟೈಮಿಗೆ ಹೋಗಬೇಕಾಗತ್ತೆ. ಸೀಸನಲ್ಲಂತೂ ಈಗ 10 ಗಂಟೆಗೆ ಶಾಪ್ ಹತ್ರ ಬಂದು ಫೋನ್ ಮಾಡ್ತಾ ಇರ್ತಾರೆ. ಶಾಪ್ ಮಾಡ್ತಾ ಇರೋರಿಗೆ ಅದು ಗೊತ್ತಿರುತ್ತೆ. ಶಾಪನ್ನು ನಾವು 5 ನಿಮಿಷ ಬಿಟ್ಟು ಹೋಗೋಕ್ಕೆ ಬರೋದಿಲ್ಲ. ಮತ್ತು ಶಾಪಲ್ಲಿ ಕೆಲಸ ಮಾಡ್ತಿರ್ತೀರಾ ಅಂತಂದರೆ ನೀವು ಅಕಸ್ಮಾತು ಎಲ್ಲಿಗಾದರೂ ಹೋಗಿದ್ರಿ ಅಥವಾ ಮನೆಯಲ್ಲೇ ಏನಾದರೂ ಕೆಲಸ ಮಾಡ್ತಾ ಇದ್ರಿ ಅಂದರೆ ಶಾಪ್ ಬಾಗ್ಲಾಕಿದ್ರೆ ಕಸ್ಟಮರ್ ಬಂದವರು ಬೇರೆ ಕಸ್ಟಮರ್ ಹತ್ರ ಹೋಗ್ಬೋದು ಅಥವಾ ನಿಮಗೆ ಬೇರೆ ಕಡೆ ಹೋಗ್ಬೋದು. ಯಾಕಂದರೆ ಕೆಲವು ಕಸ್ಟಮರ್ ಹಾಗೆ ಫೋನ್ ಸಹ ಮಾಡ್ಕೊಳ್ಳೋದಿಲ್ಲ. ಹಾಗೆಯೇ ಅಂಗಡಿ ಬಾಗ್ಲಾಕಿದೆ ಅಂದರೆ ಬೇರೆ ಕಡೆ ಹೋಗಿಬಿಡ್ತಾರೆ. ಆದ್ದರಿಂದ ಮನೆಯಲ್ಲಿ ಟೈಲರಿಂಗ್ ಮಾಡುವವರಿಗೆ ತುಂಬಾ ಒಂದು ಬೆನಿಫಿಟ್ ಇದೆ. ನಾನು ಮನೇಲಿ ಟೈಲರಿಂಗ್ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ನಮ್ಮ ಮನೆಯವರಿಗೆ ಸ್ವಲ್ಪ ಹುಷಾರು ಇರ್ತಿರ್ಲಿಲ್ಲ. ಅವಾಗೆಲ್ಲ ನಮ್ಮ ಮಕ್ಕಳು ಚಿಕ್ಕವರಿದ್ದರು, ಅವ್ರೂ ಬಿಟ್ಟು ಹೋಗಿ ಭಯ ಆಗ್ತಿತ್ತು, ಮನೆಯವ್ರೂ ಬಿಟ್ಟು ಹೋಗೋಕ್ಕೆ ಭಯ ಆಗ್ತಿತ್ತು. ಅವಾಗವಾಗ ಹುಷಾರು ತಪ್ತಿದ್ರು. ಹಾಗಾಗಿ ಅವರಿಗೂ ಸಹಿತ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಟೈಮ್ ಕರೆಕ್ಟಾಗಿ ಕೊಡಬೇಕಿತ್ತು. ಶಾಪ್ ಮಾಡಿಕೊಂಡ್ರೆ ನಾನು ಬಂದು ಹೋಗಿ ಅಂತ ತುಂಬಾ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾನು ಮನೇಲೇ ಟೈಲರಿಂಗ್ ಮಾಡೋದಕ್ಕೆ ಶುರು ಮಾಡಿದೆ. ಫಿನಿಶಿಂಗ್ ಎಲ್ಲ ನೀಟಾಗಿ ಕೊಡೋದಕ್ಕೆ, ಕಸ್ಟಮರ್ಗೆ ಕರೆಕ್ಟ್ ಟೈಮ್ಗೆ ಬಟ್ಟೆ ಕೊಡೋದಕ್ಕೆ ಟ್ರೈ ಮಾಡಿದೆ. ನನಗೆ ಅಂಗಡಿಗಿಂತನೂ ಜಾಸ್ತಿ ಬಟ್ಟೆ ಮನೆಯಲ್ಲೇ ಬರುತ್ತೆ. ಹಾಗೆ ನನಗೆ ತುಂಬ ವರ್ಷ ಪ್ರಾಬ್ಲಮ್ಸ್ ಆಗಿತ್ತು. ನಾನು ಕೆಲವು ಅಮಾವಾಸ್ಯೆ ಪೂಜೆಗಳನ್ನು, ನಾನು ಟೈಲರಿಂಗ್ ಮಿಷನ್ ಪೂಜೆಗಳನ್ನು ನಾನು ಕೆಲಸ ಮಾಡ್ತಿರೋ ಜಾಗದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡೆ. ಆಗಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ. ಈಗ ನಾನು ಮತ್ತು ನನಗೆ ಒಂದು ಮುಖ್ಯ ಕಾರಣ ಏನು ಅಂದರೆ ನಾವು ನೋಡಿ ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀವಿ ವರ್ಕರ್ಸು ನಾವು ಎಲ್ಲ. ಮನೆ ಚಿಕ್ಕದಾಗಿದೆ, ಅದರಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡ್ತೀವಿ. ಊಟ ಎಲ್ಲ ಆಗಿ ನಾನು ಬ್ಲೌಸನ್ನು ಹೊಲಿತಾ ಇದ್ದೀನಿ. ಮತ್ತು ನಾನು ಬಾಡಿಗೆ ಮನೇಲಿ ಇರೋದ್ರಿಂದ ಮನೆ ಬಾಡಿಗೆ ಎಕ್ಸ್ಟ್ರಾ, ಅಂಗಡಿ ಬಾಡಿಗೆ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಕೊಡೋದಕ್ಕೆ ಕಷ್ಟ ಆಗುತ್ತೆ. ಈಗ ಮನೆ ಬಾಡಿಗೆ 4,000 ಇದ್ದರೆ ಅಂಗಡಿ ಬಾಡಿಗೆ 3,000 ಇದ್ದರೆ 5,000 ಆಗಿಬಿಡುತ್ತೆ. ನಾವೀಗ ದುಡ್ದಿರೋ ದುಡ್ಡೆಲ್ಲ ಬರೀ ಬಾಡಿಗೆ ಕೊಡೋದಕ್ಕೆ ಖರ್ಚು ಮಾಡಿದ್ರೆ ನಾವು ಉಳಿಸೋದು ಯಾವಾಗ? ನಮಗೆ ಈಗ ಏಜ್ ಇರುತ್ತೆ, ಈಗ ದುಡಿತಾ ಇರ್ತೀವಿ, ಜಾಸ್ತಿ ಅರ್ನಿಂಗ್ಸ್ ಮಾಡ್ತಾ ಇರ್ತೀವಿ, ಅದೆಲ್ಲ ದುಡ್ಡನ್ನು ನಾವು ಬಾಡಿಗೆ ಕೊಡೋದಕ್ಕೆ ಮತ್ತು ಈ ರೀತಿ ಖರ್ಚು ಮಾಡ್ತಾ ಇದ್ದೀವಿ ಅಂತ ಅಂದರೆ ತುಂಬಾ ನಾವು ಸೇವಿಂಗ್ಸ್ ಅನ್ನೋದು ಯಾವಾಗ ಮಾಡೋದು? ಆದ್ದರಿಂದ ನಾನು ಮನೆಯದೇ 4,000 ಬಾಡಿಗೆ ಕೊಟ್ಟರು ಸಹಿತ ನನಗೆ ಅಂಗಡಿ ಮಾಡಿ ಮತ್ತೆ ಬಾಡಿಗೆ ಕೊಟ್ಟು ಸುಮ್ಮನೆ ಪ್ರಾಬ್ಲಮ್ಸು. ಮತ್ತು ನಾನು ಏನು ಮಾಡಿದೆ ಅಂತಂದರೆ ಫಸ್ಟು ನಾನು ಪೇಟೆಯಿಂದ ತುಂಬ ದೂರದಲ್ಲಿದ್ದೆ. ನಂಗೆ ಅವಾಗ ಸ್ವಲ್ಪ ಕಸ್ಟಮರ್ ಸ್ವಲ್ಪ ಕಡಿಮೆ ಆಗಿದ್ದರು, ತೀರಾ ಅಲ್ಲ ಸ್ವಲ್ಪ ಕಡಿಮೆ ಇದ್ದರು. ಆವಾಗ ನಾನು ಯೋಚನೆ ಮಾಡಿದೆ, ಇಲ್ಲ ನಾನು ಪೇಟೆ ಹತ್ರನೇ ಹೋದರೆ ಜನಕ್ಕೂ ಸಹಿತ ಬರೋದಕ್ಕೆ ಅನುಕೂಲ ಆಗುತ್ತೆ, ಕಸ್ಟಮರ್ ಸಹ ಜಾಸ್ತಿ ಆಗ್ತಾರೆ ಅಂದ್ಬಿಟ್ಟು ನಾನು ಒಂದು 3-4 ವರ್ಷ ಆಯಿತು. ನಾನು ಫಸ್ಟು ಒಂದು 10 ವರ್ಷ ಇಲ್ಲೇ ಹೊಲಿದಿದ್ದೆ ಸುಮಾರು ವರ್ಷ. ಆಮೇಲೆ ಒಂದು 6 ವರ್ಷ ಸಿಟಿಯಿಂದ ಸ್ವಲ್ಪ ದೂರ ಇದ್ದೆ. ಆದರೂ ಕಸ್ಟಮರ್ ಏನು ಕಡಿಮೆ ಆಗಿರಲಿಲ್ಲ. ಫೋನ್ ಕಾಂಟ್ಯಾಕ್ಟಿಂದ ಬರೋರು ಎಷ್ಟೇ ದೂರ ಇದ್ರೂ ನನ್ನ ಸ್ಟಿಚಿಂಗ್ ಇಷ್ಟ ಆದವರು ಅಲ್ಲಿಗೆ ಬಂದು ಸ್ಟಿಚ್ ಮಾಡಿಸ್ಕೊಳ್ಳೋರು. ಆದರೆ ಈಗ ನಾವು ಪೇಟೆಗೆ ಹತ್ತಿರದಲ್ಲಿದ್ದೀವಿ. ಹಾಗಾಗಿ ಯಾವುದೇ ಕಸ್ಟಮರ್ ಸಹಿತ ಹೋಗ್ತಾ ಇಲ್ಲ. ಬಟ್ಟೆ ನನಗೆ ಶಾಪಲ್ಲಿ ಹೇಗೆ ಬರುತ್ತೋ, ಈಗ ಆನಂದಪುರ ಶಾಪಲ್ಲಿ ಇಟ್ಟಿರೋ ಟೈಲರ್ಸ್ಗಳಿಗೆ ಅಷ್ಟೇ ಬಟ್ಟೆಗಳು ಬರುತ್ತೆ. ಇನ್ನೂ ಹೊಲಿದ್ರೆ ಇನ್ನೂ ತುಂಬ ಬಟ್ಟೆಗಳಿದೆ. ಆದರೆ ನಾನು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಬಟ್ಟೆಗಳನ್ನು ತಗೊಂಡು ಮನೆ ಕೆಲಸ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ನೋಡಿ, ಮನೆ ಕೆಲಸ ಮಾಡೋದ್ರಿಂದ ಅಕಸ್ಮಾತ್ ನಮಗೆ ಬಟ್ಟೆಗಳು ಅರ್ಜೆಂಟ್ ಕೊಡೋದಿದ್ರೆ ನಾವು ಎಷ್ಟೊತ್ತಿಗೆ ಬೇಕಾದರೂ ಕೆಲಸ ಮಾಡ್ಕೋಬೋದು. ಅದೇ ಶಾಪ್ ಅಂದರೆ ಕರೆಕ್ಟ್ ಟೈಮಿಗೆ ನೀವು ಬಾಗ್ಲಾಕಬೇಕಾಗತ್ತೆ, ಕರೆಕ್ಟ್ ಟೈಮಿಗೆ ತೆಗಿಬೇಕಾಗತ್ತೆ. ಹಾಗಾಗಿ ನನಗೆ ಇವಾಗ ಹೇಳೋದೇನು ಅಂದರೆ ಮನೆಯಲ್ಲೇ ನೀವು ಟೈಲರಿಂಗ್ ಚೆನ್ನಾಗೇ ಬಟ್ಟೆ ಬರ್ತಾಯಿದ್ರೆ ಮನೆಯಲ್ಲೇ ಮಾಡೋದು ಬೆಟ್ರು. ಆದರೆ ಮನೆ ಪಕ್ಕದಲ್ಲೇ ನಿಮಗೊಂದು ರೂಮ್ ಥರ, ಶಾಪ್ ಥರ ಏನಾದರೂ ಇದ್ದರೆ ನೀವು ಅಲ್ಲೂ ಸಹಿತ ಮಾಡ್ಕೊಬೋದು. ಆದರೆ ಇಲ್ಲಿ ಮನೆಯಲ್ಲಿ ಟೈಲರಿಂಗ್ ಮಾಡೋದ್ರಿಂದ ಸ್ವಲ್ಪ ಮಕ್ಕಳಿಗೆ, ಮನೆಯವರಿಗೆಲ್ಲ ಫ್ರೀಡಮ್ ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕಂದರೆ ಲೇಡೀಸ್ ಬಟ್ಟೆ ಸ್ಟಿಚ್ ಮಾಡೋದ್ರಿಂದ ಲೇಡೀಸ್ ತುಂಬ ಜನ ಬರ್ತಾ ಇರ್ತಾರೆ ಆವಾಗವಾಗ. ಹಾಗಾಗಿ ಮನೆಯವರಿಗೆ, ಮಕ್ಕಳಿಗೆ ಸ್ವಲ್ಪ ಅವರಿಗೂ ಇರಿಟೇಷನ್ ಆಗುತ್ತೆ. ಆದರೆ ನೋಡಬೇಕು, ನಾವು ಸ್ವಂತ ಮನೆ ಮಾಡಿದರೆ ಶಾಪ್ ಮಾಡೋ ಅಂತಹ ಪ್ಲಾನ್ ಇದೆ. ಸ್ವಂತ ಮನೆ ಮಾಡದೇ ಇದ್ದರೆ ಮನೆಯೂ ಬಾಡಿಗೆ, ಶಾಪು ಬಾಡಿಗೆ ಅಂದರೆ ತುಂಬಾ ಹೆವಿ ಆಗುತ್ತೆ. ಈಗ ಬ್ಲೌಸ್ಗೆ ಕೊಡುವಂಥ ರೇಟಲ್ಲಿ ನಾವು ಇನ್ನೊಂದು ಶಾಪ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇದಕ್ಕೆ ಮನೇಲಿ ಟೈಲರಿಂಗ್ ಕೆಲಸ ಮಾಡ್ತಾ ಇರೋರಿಗೆ ಈ ವಿಡಿಯೋ ಏನು ಅನ್ನಿಸ್ತಿದೆ, ಶಾಪಲ್ಲಿ ಕೆಲಸ ಮಾಡ್ತಾ ಇರೋರು ನಿಮ್ಮ ಅಭಿಪ್ರಾಯಗಳು ಏನು ಅಂತ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ನಾನು ಕೆಲವು ಸರಿ ಯೋಚನೆ ಮಾಡ್ತೀನಿ, ಹೀಗೆಲ್ಲ ಮನೆ ತುಂಬ ಬಟ್ಟೆ ಇರೋದು ನೋಡಿ
ನನಗೆ ಶಾಪ್ ಮಾಡೋಣವಾ ಅಂತ ಅನಿಸುತ್ತೆ. ಆದರೆ ಹೇಗೋ ಏನಾಗುತ್ತೋ ಅಂತ ನನಗೆ ತುಂಬ ಭಯ ಆಗುತ್ತೆ. ಹಾಗಾಗಿ ಯಾರೆಲ್ಲ ಶಾಪನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀರಾ ನನಗೂ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಯಾವುದು ಬೆಸ್ಟ್ ಅನಿಸುತ್ತೆ ನಿಮಗೆ. ನೋಡಿ ನಾನು ಸ್ಟಿಚ್ ಮಾಡ್ತಿರೋ ರೂಮ್ ಆಗಿರ್ಬೋದು, ಮನೆ ಆಗಿರ್ಬೋದು, ಎಲ್ಲ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಈ ಕಮೆಂಟ್ ಮಾಡಿ ಹೇಗೆ, ನಾನು ಒಂದು ಶಾಪ್ ಮಾಡಿದ್ರೆ ಒಳ್ಳೆಯದಾ, ಇದೇ ರೀತಿ ಮನೆಯಲ್ಲೇ ಸ್ಟಿಚ್ ಮಾಡಿದ್ರೆ ಒಳ್ಳೆಯದಾ. ನಾನು ತುಂಬ ಕನ್ಫ್ಯೂಸಲ್ಲಿದ್ದೀನಿ. ಆದರೆ ನನಗೆ ಮನೆಯಲ್ಲೇ ಸ್ಟಿಚ್ ಮಾಡಿ ಏನೂ ಲಾಸ್ ಆಗಿಲ್ಲ, ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಇದೆ. ಹಾಗಾಗಿ ನನಗೆ ಎರಡೆರಡು ಬಾಡಿಗೆ ದುಡ್ಡು ಸುಮ್ಮನೆ ಹೋಗೋದು ತಪ್ಪುತ್ತಲ್ಲ ಅಂತ ಹೇಳ್ಬಿಟ್ಟು ನನಗೊಂದು ಖುಷಿ ಇದೆ. ಹಾಗಾಗಿ ನಾವು ಸ್ವಲ್ಪನಾದ್ರು ಸೇವಿಂಗ್ಸ್ ಮಾಡಬೇಕಲ್ವಾ. ಈಗ ಒಂದು ಶಾಪು ಅಂದರೆ ನಮಗೆ ಒಂದು 3-4 ಸಾವಿರ ರೂಪಾಯಿ ಕಮ್ಮಿ ಅಂತೂ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಈ ವಿಡಿಯೋದಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.